ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಚುನಾವಣಾ ಫಲಿತಾಂಶ ಒಂದು ದೊಡ್ಡ ಬದಲಾವಣೆಯನ್ನು ತಂದಿದೆ. ಬಿಜೆಪಿ ಈ ಬಾರಿ ಹೊಸದಾಗಿ ತನ್ನ ತೆಕ್ಕೆಗೆ ತಗೊಂಡ ಕ್ಷೇತ್ರಗಳ ಸಂಖ್ಯೆಗಿಂತ ಇದ್ದ ಕ್ಷೇತ್ರಗಳನ್ನು ಗಣನೀಯವಾಗಿ ಕಳ್ಕೊಂಡಿದೆ. ಮಧ್ಯ ಕರ್ನಾಟಕ, ಮೈಸೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕದ ಭಾಗಗಳಲ್ಲಿ ಕಾಂಗ್ರೆಸ್ ಹೆಚ್ಚು ಸ್ಥಾನಗಳನ್ನು ಪಡ್ಕೊಂಡಿದೆ. ಆದರೆ ಈ ಬಾರಿ ಶೇಕಡವಾರು ಮತ ಪ್ರಮಾಣವನ್ನು ನೋಡೋದಾದ್ರೆ ಕಾಂಗ್ರೆಸ್ ಪಡೆದ ಮತಗಳ ಶೇಕಡವಾರು ಪ್ರಮಾಣ ಹೆಚ್ಚಾಗಿದೆ ಅನ್ನೋದು ಎಷ್ಟು ನಿಜಾನೋ, ಬಿಜೆಪಿ ಅಂತ ಹೆಚ್ಚಿನ ಮತಗಳನ್ನು ಕಳ್ಕೊಂಡಿಲ್ಲ ಅನ್ನೋದು ಕೂಡ ಅಷ್ಟೇ ನಿಜ. ಹಾಗೆ ಈ ಬಾರಿ ಒಂದಷ್ಟು ಕ್ಷೇತ್ರಗಳು ಅಭ್ಯರ್ಥಿಗಳಿಗೆ ಅಭೂತಪೂರ್ವ ಅನ್ಸೋಷ್ಟು ಲೀಡನ್ನು ಕೊಟ್ಟರೆ, ಇನ್ನು ಬಹುತೇಕ ಕ್ಷೇತ್ರಗಳಲ್ಲಿ ಅತ್ಯಲ್ಪ ಮತಗಳ ಅಂತರದಿಂದ ಗೆಲುವು ಸೋಲು ನಿರ್ಧಾರ ಆಗಿದೆ. ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಮತಗಳಿಕೆ ಪ್ರಮಾಣದಲ್ಲಿ ಕೂಡ ತೀವ್ರ ನಷ್ಟವನ್ನು ಅನುಭವಿಸಿರೋದು ಜೆಡಿಎಸ್. ಹಾಗಾದ್ರೆ ಈ ಚುನಾವಣಾ ಫಲಿತಾಂಶದ ಪಾಠಗಳೇನು? ಇಲ್ಲಿ ಯಾರ್ಯಾರ ಲೆಕ್ಕಾಚಾರಗಳನ್ನ ಹೇಗೆಲ್ಲ ಮತದಾರ ಉಲ್ಟಾ ಪಲ್ಟಾ ಮಾಡಿದಾನೆ, ಮತ್ತು ಅತಿ ಹೆಚ್ಚು ಲೀಡ್ ಕೊಟ್ಟ ಕ್ಷೇತ್ರಗಳು ಯಾವುವು, ಮತ್ತು ಬಿಜೆಪಿ ತನ್ನ ಒಟ್ಟಾರೆ ಮತ ಪ್ರಮಾಣದ ಹೆಚ್ಚು ಭಾಗವನ್ನು ಕಳ್ಕೊಳ್ಳದೇ ಇದ್ರೂ ಕೂಡ ಗೆದ್ದಿರೋ ಸೀಟುಗಳ ಸಂಖ್ಯೆ ಇಷ್ಟೊಂದು ಪ್ರಮಾಣದಲ್ಲಿ ಕುಸಿದಿರೋದು ಯಾಕೆ ಅನ್ನೋ ಬಗ್ಗೆ ಕೂಡ ಒಂದಷ್ಟು ವಿಷಯಗಳನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಈ ಬಾರಿ ಮತ ಹಂಚಿಕೆಯ ಪ್ರಮಾಣ ಮತ್ತು ಯಾವ್ಯಾವ ಮತಗಳು ಯಾರ್ಯಾರನ್ನ ಬಿಟ್ಟು ಹೋಗಿವೆ, ಯಾರ್ಯಾರನ್ನ ಅಪ್ಪಿಕೊಂಡಿವೆ ಅನ್ನೋ ಬಗ್ಗೆ ನೋಡೋದಕ್ಕೂ ಮೊದಲು ಅತಿ ಹೆಚ್ಚು ಲೀಡ್ ಕೊಟ್ಟ ಕ್ಷೇತ್ರಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಇಲ್ಲಿ ನೋಡೋಣ. ಈ ಬಾರಿ ಅಭೂತಪೂರ್ವ ಅನ್ನೋಷ್ಟು ಲೀಡ್ ಕೊಟ್ಟಿರೋದು ಕನಕಪುರ. ಅಲ್ಲಿ ಡಿ.ಕೆ. ಶಿವಕುಮಾರ್ 1,22,000 ಮತಗಳ ಅಂತರದಲ್ಲಿ ಗೆಲುವನ್ನು ದಾಖಲಿಸಿದ್ದಾರೆ. ಇದು ಕರ್ನಾಟಕದ ಇತಿಹಾಸದಲ್ಲೇ ಅತಿ ಹೆಚ್ಚು ಮತಗಳ ಅಂತರದ ಗೆಲುವು ಅನ್ನಿಸ್ಕೊಳ್ತಾ ಇದೆ. ಇಲ್ಲಿವರೆಗೆ ಅಂದ್ರೆ 2023 ಕೂಡ ಅತಿ ಹೆಚ್ಚು ಮತಗಳ ಅಂತರದಿಂದ ಗೆದ್ದ ರೆಕಾರ್ಡ್ ಬಿಜೆಪಿಯ ಆರ್ ಅಶೋಕ್ ಅವರ ಹೆಸರಲ್ಲಿತ್ತು. ಅಶೋಕ್ ಉತ್ತರಹಳ್ಳಿ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇದ್ದಾಗ 2004ರಲ್ಲಿ 84,000 ಮತಗಳಿಗೂ ಹೆಚ್ಚು ಅಂತರದ ಗೆಲುವನ್ನು ದಾಖಲಿಸಿದ್ರು. ಆ ನಂತರ 2018ರಲ್ಲಿ ಪುಲಕೇಶಿ ನಗರದ ಜೆಡಿಎಸ್ ಅಭ್ಯರ್ಥಿಯಾಗಿದ್ದ ಪ್ರಸನ್ನಕುಮಾರ್ ವಿರುದ್ಧ ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ್ದ ಅಖಂಡ ಶ್ರೀನಿವಾಸ್ ಮೂರ್ತಿ 81,000ಕ್ಕೂ ಅಧಿಕ ಮತಗಳ ಜಯವನ್ನ ಪಡ್ಕೊಂಡಿದ್ರು. ಮಜಾ ಅಂದ್ರೆ ಈ ಬಾರಿ ಡಿ.ಕೆ. ಶಿವಕುಮಾರ್ ಆರ್ ಅಶೋಕ್ ಅವರ ಹೆಸರಲ್ಲಿನ ದಾಖಲೆಯನ್ನ ಮುರಿದಿದ್ದಾರೆ. ಹಾಗೆ ಅಶೋಕ್ ವಿರುದ್ಧದ ಗೆಲುವಿನ ಮೂಲಕವೇ ಆ ದಾಖಲೆಯನ್ನ ಮುರಿದಿದ್ದಾರೆ. ಗೆಳೆಯರೆ, ಈ ಬಾರಿ ಕನಕಪುರದಲ್ಲಿ ಡಿ.ಕೆ. ಶಿವಕುಮಾರ್ ಅವರನ್ನ ಕಟ್ ಹಾಕೋದಕ್ಕೆ ಬಿಜೆಪಿ ಆರ್ ಅಶೋಕ್ ಅನ್ನ ಕಣಕ್ಕಿಳಿಸಿತು. ಆ ನಂತರದಲ್ಲಿ ಕ್ಷೇತ್ರದಲ್ಲಿ ಸಾಕಷ್ಟು ನಾಟಕೀಯ ಬೆಳವಣಿಗೆಗಳು ನಡೆದವು. ಡಿ.ಕೆ. ಶಿವಕುಮಾರ್ ಅವರ ನಾಮಪತ್ರನೇ ತಿರಸ್ಕೃತವಾಗುತ್ತೆ ಅನ್ನೋ ಭೀತಿ ಶುರುವಾಯಿತು. ಹೀಗಾಗಿ ಅಲ್ಲಿ ಡಿ.ಕೆ. ಸುರೇಶ್ ಕೂಡ ಪಕ್ಷೇತರರಾಗಿ ನಾಮಪತ್ರವನ್ನು ಸಲ್ಲಿಸಿದರು. ಆ ನಂತರದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ನಾಮಪತ್ರದ ಬಗ್ಗೆ ಸಾಕಷ್ಟು ಚರ್ಚೆಗಳಾದವು. ಬಿಜೆಪಿ ಹಾಗೂ ಕಾಂಗ್ರೆಸ್ ಎರಡೂ ಪಕ್ಷಗಳ ವಕೀಲರು ಚುನಾವಣಾ ಅಧಿಕಾರಿಗಳ ಮುಂದೆ ಹಾಜರಾಗಿ ತಮ್ಮ ವಾದವನ್ನು ಮಂಡಿಸಿದ್ರು. ಕಡೆಗೆ ಡಿ.ಕೆ. ಶಿವಕುಮಾರ್ ಅವರ ನಾಮಪತ್ರ ಅಂಗೀಕಾರ ಆಯಿತು. ಕ್ಷೇತ್ರದಲ್ಲಿ ಡಿ.ಕೆ. ಸುರೇಶ್ ಬೀಡುಬಿಟ್ರು. ಪ್ರತಿ ಬಾರಿಯ ಹಾಗೇನೆ ಈ ಬಾರಿ ಕೂಡ ಅಣ್ಣನ ಚುನಾವಣೆಯನ್ನು ನಡೆಸಿದ ಡಿ.ಕೆ. ಸುರೇಶ್ ಈ ಬಾರಿ ದೊಡ್ಡ ಗಿಫ್ಟ್ ಅನ್ನು ಕೊಟ್ಟಿದ್ದಾರೆ. ಈ ಬಾರಿ ಡಿ.ಕೆ. ಶಿವಕುಮಾರ್ 1,22,392 ಮತಗಳ ಭಾರಿ ಅಂತರದಲ್ಲಿ ಗೆಲುವನ್ನು ದಾಖಲಿಸಿದ್ದಾರೆ. ಇದು ನಿಜಕ್ಕೂ ಅಭೂತಪೂರ್ವ ಗೆಲುವು. ಸಾಕಷ್ಟು ಒತ್ತಡಗಳ ನಡುವೆ ರಾಜ್ಯದಾದ್ಯಂತ ಪ್ರವಾಸ ಮಾಡ್ತಾ ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಅಭ್ಯರ್ಥಿಗಳನ್ನು ಗೆಲ್ಲಿಸಿ ತಂದ ಶಿವಕುಮಾರ್ ಬಹುಶಃ ಈ ಫಲಿತಾಂಶದಿಂದ ಭಾವುಕರಾಗಿ ಕಣ್ಣೀರು ಹಾಕಿದ್ರೆ ಆಶ್ಚರ್ಯ ಏನಿಲ್ಲ. When all these BJP people put me under jail, so I rather choose to be in jail. ಹಾಗೆ ನೋಡಿದರೆ ಸಿದ್ದರಾಮಯ್ಯ ಅವರಿಗೆ ವರುಣಾ ಕ್ಷೇತ್ರದಲ್ಲಿ ಈ ಬಾರಿ ಬಿಜೆಪಿಯ ಎಲ್ಲ ಪ್ರಯತ್ನಗಳ ನಡುವೆ ಕೂಡ 46,163 ಮತಗಳ ಭರ್ಜರಿ ಜಯ ಸಿಕ್ಕಿದೆ. ಅಲ್ಲದೆ ಈ ಬಾರಿ ಸಿದ್ದರಾಮಯ್ಯ ಅವರಿಗೆ 1,19,816 ಮತಗಳು ಬಂದಿವೆ. ಇದು ಕೂಡ ವರುಣಾ ಕ್ಷೇತ್ರದಲ್ಲಿ ನಡೆದ 4 ಚುನಾವಣೆಗಳ ಪೈಕಿ ಅತಿ ಹೆಚ್ಚು ಮತಗಳು ಅಂತ ಅನ್ನಿಸ್ಕೊಳ್ತಾ ಇದೆ. ಈ ಬಾರಿ ಸಿದ್ದರಾಮಯ್ಯ ಅವರಿಗೆ 1,19,816 ಮತಗಳು ಬಂದಿವೆ. ಇಲ್ಲಿ ಕಳೆದ 4 ಚುನಾವಣೆಗಳಲ್ಲಿ ಚಲಾವಣೆಯಾದ ಮತಗಳಿಗೆ ಹೋಲಿಕೆ ಮಾಡಿ ನೋಡಿದಾಗ ಈ ಬಾರಿ ಸಿದ್ದರಾಮಯ್ಯ ಅವರು ಪಡ್ಕೊಂಡಿರುವ ಮತಗಳ ಪ್ರಮಾಣ ಈ ಹಿಂದೆಂದಿಗಿಂತಲೂ ಹೆಚ್ಚಾಗೇ ಇದೆ. ಅಫ್ಕೋರ್ಸ್ ಈ ಚುನಾವಣೆಯಲ್ಲಿ ಮತದಾರರ ಸಂಖ್ಯೆ ಹೆಚ್ಚು ಕೂಡ ಆಗಿರಬಹುದು. ಆದರೆ ಈ ಬಾರಿ ವರುಣಾದಲ್ಲಿ ಸೋಮಣ್ಣ ಬಿಜೆಪಿಯ ಅಭ್ಯರ್ಥಿಯಾಗಿದ್ದ ಕಾರಣ ತುಂಬಾನೇ ಟೈಟ್ ಫೈಟ್ ಇರುತ್ತೆ. ಅತ್ಯಂತ ಕಡಿಮೆ ಅಂತರದಲ್ಲಿ ಸಿದ್ದರಾಮಯ್ಯ ಗೆಲ್ಲಬಹುದು ಅಂತ ಹೇಳಲಾಗ್ತಾ ಇತ್ತು. ಅಲ್ಲದೆ ಸೋಮಣ್ಣ ಪರ ಪ್ರಚಾರ ಮಾಡೋದಕ್ಕೆ ಅಮಿತ್ ಶಾ ಬಂದ್ರು. ಸೋಮಣ್ಣ ಗೆದ್ರೆ ದೊಡ್ಡ ಹುದ್ದೆ ಕೊಡ್ತೀವಿ ಅನ್ನೋ ಮಾತುಗಳನ್ನೂ ಹೇಳಿದ್ರು. ಹೀಗಾಗಿ ವರುಣಾದಲ್ಲಿ ಭಾರಿ ಫೈಟ್ ನಡೆಯುತ್ತೆ ಅಂತಲೇ ಎಲ್ಲರೂ ಭಾವಿಸಿದ್ರು. ಆದ್ರೆ ಮತದಾರ ಮಾತ್ರ ಕ್ಲಿಯರ್ ಪಿಕ್ಚರ್ ಕೊಟ್ಟಿದ್ದಾನೆ. ಸಿದ್ದರಾಮಯ್ಯ ಈ ಹಿಂದೆಂದಿಗಿಂತಲೂ ಅತಿ ಹೆಚ್ಚು ಮತಗಳ ಅಂತರದಲ್ಲಿ ಈ ಬಾರಿ ಅಲ್ಲಿಂದ ಆರಿಸಿ ಬಂದಿದ್ದಾರೆ. 2018ರಲ್ಲಿ ವರುಣಾದಲ್ಲಿ ಸ್ಪರ್ಧಿಸಿದ್ದ ಯತೀಂದ್ರ ಸಿದ್ದರಾಮಯ್ಯ 58,000 ಮತಗಳಿಗೂ
ಹೆಚ್ಚು ಲೀಡನ್ನು ಪಡ್ಕೊಂಡಿದ್ರು. ಆದರೆ ಈ ಬಾರಿ ಸೋಮಣ್ಣ ವಿರುದ್ಧ ಅಂತ ನೋಡಿದಾಗ ಸಿದ್ದರಾಮಯ್ಯ ಅವರು ಪಡ್ಕೊಂಡಿರೋ ಲೀಡ್ ತುಂಬಾನೇ ಹೆಚ್ಚಿದೆ. ಹಾಗೆ ಸಿದ್ದರಾಮಯ್ಯ ಅವರಿಗೆ ವರುಣಾ ಕ್ಷೇತ್ರ ಈ ಹಿಂದೆಂದು ಇಷ್ಟೊಂದು ಲೀಡನ್ನು ಕೂಡ ಕೊಟ್ಟಿರಲಿಲ್ಲ. ಆ ಕಾರಣದಿಂದ ಕೂಡ ಇಲ್ಲಿ ಇದು ಅತಿ ಹೆಚ್ಚು ಲೀಡ್ನೊಂದಿಗಿನ ಗೆಲುವು ಅನ್ನಿಸ್ಕೊಳ್ತಾ ಇದೆ. ಇನ್ನು ಬಿಜೆಪಿಯನ್ನು ಬಿಟ್ಟು ಕಾಂಗ್ರೆಸ್ ಸೇರಿದ್ದ ಲಕ್ಷ್ಮಣ ಸವದಿ ಕೂಡ ಅಭೂತಪೂರ್ವ ಗೆಲುವನ್ನು ದಾಖಲಿಸಿದ್ದಾರೆ. ಅವರು 1,31,404 ಮತಗಳನ್ನು ಪಡೆದು ಬಿಜೆಪಿಯ ಅಭ್ಯರ್ಥಿ ಮಹೇಶ್ ಕುಮಠಳ್ಳಿ ವಿರುದ್ಧ 76,112 ಮತಗಳ ಅಂತರದಲ್ಲಿ ಗೆಲುವನ್ನು ದಾಖಲಿಸಿದ್ದಾರೆ. ಈ ಮೂಲಕ ತಮಗೆ ಟಿಕೆಟ್ ತಪ್ಪಿಸಿದ ರಮೇಶ್ ಜಾರಕಿಹೊಳಿ ವಿರುದ್ಧ ಹಾಗೂ ಬಿಜೆಪಿಯ ವಿರುದ್ಧ ಸವದಿ ಸೇಡು ತೀರಿಸಿಕೊಂಡಿದ್ದಾರೆ. ಹಾಗೆ ಈ ಬಾರಿ ಕಾಂಗ್ರೆಸ್ ಅಲ್ಲಿ ಎರಡನೇ ಅತಿದೊಡ್ಡ ಗೆಲುವನ್ನು ದಾಖಲಿಸಿರೋದು ಚಿಕ್ಕೋಡಿ ಸದಲಗ ಕ್ಷೇತ್ರದ ಅಭ್ಯರ್ಥಿ ಗಣೇಶ್ ಪ್ರಕಾಶ್ ಹುಕ್ಕೇರಿ. ಮಾಜಿ ಸಚಿವ ಪ್ರಕಾಶ್ ಹುಕ್ಕೇರಿ ಅವರ ಮಗ ಗಣೇಶ್ ಬಿಜೆಪಿಯ ಅಭ್ಯರ್ಥಿ ರಮೇಶ್ ಕತ್ತಿ ವಿರುದ್ಧ 78,509 ಮತಗಳ ಅಂತರದಲ್ಲಿ ಗೆಲುವನ್ನು ಪಡ್ಕೊಂಡಿದ್ದಾರೆ. ಇನ್ನು ಪುಲಕೇಶಿ ನಗರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಎಸಿ ಶ್ರೀನಿವಾಸ್ ಅಖಂಡ ಶ್ರೀನಿವಾಸ್ ವಿರುದ್ಧ 62,133 ಮತಗಳ ಅಂತರದಲ್ಲಿ ಗೆದ್ದಿದ್ದಾರೆ. ಹಾಗೆ 2004ರಲ್ಲಿ ಕೇವಲ ಒಂದೇ ಒಂದು ವೋಟಿಂದ ಸೋತಿದ್ದ AR ಕೃಷ್ಣಮೂರ್ತಿ ಈ ಬಾರಿ ಕೊಳ್ಳೇಗಾಲ ಕ್ಷೇತ್ರದಲ್ಲಿ 59,519 ಮತಗಳ ಅಂತರದಿಂದ ಗೆದ್ದು ಬೀಗಿದ್ದಾರೆ. ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ 2004ರಲ್ಲಿ ಸಂತೇಮರಹಳ್ಳಿ ಕ್ಷೇತ್ರದಲ್ಲಿ ಈ ಕೃಷ್ಣಮೂರ್ತಿ ಅವರು ಒಟ್ಟು ಪಡ್ಕೊಂಡ ಮತಗಳಿಗಿಂತಲೂ ಹೆಚ್ಚು ಪ್ರಮಾಣದ ಲೀಡ್ ಅನ್ನ ಈ ಬಾರಿ ಕೊಳ್ಳೇಗಾಲದ ಮತದಾರರು ಕೊಟ್ಟಿದ್ದಾರೆ. ಇನ್ನು ಸತೀಶ್ ಜಾರಕಿಹೊಳಿ 57,211 ಮತಗಳ ಅಂತರದಿಂದ ಗೆಲುವನ್ನು ಪಡ್ಕೊಂಡ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ 56,016, ಸರ್ವಜ್ಞ ನಗರದಿಂದ KJ ಜಾರ್ಜ್ 55,768, ಕೂಡ್ಲಿಗಿಯಲ್ಲಿ NT ಶ್ರೀನಿವಾಸ್ 54,350, ಚಾಮರಾಜಪೇಟೆಯಲ್ಲಿ ಜಮೀರ್ ಅಹ್ಮದ್ 53,953, ಚಿತ್ರದುರ್ಗದಲ್ಲಿ ವೀರೇಂದ್ರ ಪಪ್ಪಿ 53,300, KGF ಅಲ್ಲಿ ರೂಪಕಲಾ 50,467, ನಂಜನಗೂಡಲ್ಲಿ ದರ್ಶನ್ ಧ್ರುವನಾರಾಯಣ್ 47,607 ಮತಗಳ ಅಂತರದಿಂದ ಗೆಲುವನ್ನು ದಾಖಲಿಸಿದ್ದಾರೆ. ಇನ್ನು ಈ ಬಾರಿ ಬಿಜೆಪಿಯಲ್ಲಿ ಅತಿದೊಡ್ಡ ಅಂತರದ ಗೆಲುವು ಅಂದರೆ ಅದು ಅರಭಾವಿ ಕ್ಷೇತ್ರದ ಬಾಲಚಂದ್ರ ಜಾರಕಿಹೊಳಿ ಅವರದ್ದು. 1,15,402 ಮತಗಳನ್ನು ಪಡ್ಕೊಂಡಿರುವ ಬಾಲಚಂದ್ರ ಜಾರಕಿಹೊಳಿ ತಮ್ಮ ಸಮೀಪದ ಪ್ರತಿಸ್ಪರ್ಧಿ ಪಕ್ಷೇತರ ಅಭ್ಯರ್ಥಿ ಭೀಮಪ್ಪ ಗುಂಡಪ್ಪ ಗಡಾದವರ ವಿರುದ್ಧ 70,568 ಮತಗಳ ಅಂತರದಲ್ಲಿ ಗೆಲುವನ್ನು ಪಡೆದಿದ್ದಾರೆ. ಇನ್ನು ಪದ್ಮನಾಭನಗರದಲ್ಲಿ R ಅಶೋಕ್ 55,175 ಮತಗಳ ಅಂತರದಿಂದ ಗೆಲುವನ್ನು ದಾಖಲಿಸಿದರೆ ಬಸವನಗುಡಿಯ ರವಿ ಸುಬ್ರಹ್ಮಣ್ಯ 54,978 ಮತಗಳ ಅಂತರದಲ್ಲಿ ಗೆದ್ದಿದ್ದಾರೆ. ಖಾನಾಪುರದಲ್ಲಿ ಬಿಜೆಪಿಯ ಅಭ್ಯರ್ಥಿ ವಿಠಲ್ ಸೋಮಣ್ಣ ಹಲಗೇಕರ್ ಕಾಂಗ್ರೆಸ್ನ ಶಾಸಕಿಯಾಗಿದ್ದ ಅಂಜಲಿ ನಿಂಬಾಳ್ಕರ್ ವಿರುದ್ಧ 54,629 ಮತಗಳ ಅಂತರದ ಗೆಲುವನ್ನು ಪಡೆದಿದ್ದಾರೆ. ಇನ್ನು ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಗೋಪಾಲಯ್ಯ 51,165 ಮತಗಳ ಅಂತರದಲ್ಲಿ ಗೆಲುವನ್ನು ದಾಖಲಿಸಿದರೆ ಬೆಂಗಳೂರು ದಕ್ಷಿಣದಲ್ಲಿ 49,699, ಮಹದೇವಪುರದಲ್ಲಿ 44,501 ಮತಗಳ ಅಂತರದಿಂದ ಬಿಜೆಪಿಯ ಅಭ್ಯರ್ಥಿಗಳು ಗೆದ್ದು ಬಂದಿದ್ದಾರೆ. ಇನ್ನು ಕಳೆದ ಬಾರಿ ಸಾಕಷ್ಟು ಕಡೆಗಳಲ್ಲಿ ಜೆಡಿಎಸ್ನ ಅಭ್ಯರ್ಥಿಗಳು ಸುಮಾರು 50,000ಕ್ಕೂ ಹೆಚ್ಚು ಲೀಡನ್ನು ಪಡ್ಕೊಂಡು ಆರಿಸಿ ಬಂದಿದ್ರು. ಆದರೆ ಈ ಬಾರಿ ಗೆದ್ದಿರುವ 19 ಮಂದಿಯಲ್ಲಿ ಯಾರೊಬ್ಬರ ಗೆಲುವು ಕೂಡ 50,000ದ ಅಂತರವನ್ನು ಮುಟ್ಟಿಲ್ಲ. ಈ ಬಾರಿ ಜೆಡಿಎಸ್ ಅತಿ ಹೆಚ್ಚು ಮತದ ಅಂತರದಲ್ಲಿ ಗೆಲುವನ್ನು ದಾಖಲಿಸಿರೋದು ರಾಯಚೂರಿನ ದೇವದುರ್ಗ ಕ್ಷೇತ್ರದಲ್ಲಿ. ಅಲ್ಲಿನ ಅಭ್ಯರ್ಥಿ ಕರೆಮ್ಮ ಬಿಜೆಪಿಯ ಶಿವನಗೌಡ ನಾಯಕ್ ವಿರುದ್ಧ 34,856 ಮತಗಳ ಅಂತರದಲ್ಲಿ ಗೆಲುವನ್ನು ಪಡೆದಿದ್ದಾರೆ. ಆ ಬಳಿಕ ಅತಿ ಹೆಚ್ಚು ಮತಗಳ ಅಂತರ ದಾಖಲಾಗಿರೋದು ಮುಳಬಾಗಲು ಕ್ಷೇತ್ರದಲ್ಲಿ. ಅಲ್ಲಿ ಸಮೃದ್ಧಿ ಮಂಜುನಾಥ್ 26,268 ಮತಗಳ ಅಂತರದಲ್ಲಿ ಗೆಲುವನ್ನು ಪಡೆದಿದ್ದಾರೆ. ಹಾಗೆಯೇ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ GT ದೇವೇಗೌಡರು 24,994 ಮತಗಳ ಅಂತರದಲ್ಲಿ ಗೆಲುವನ್ನು ಪಡ್ಕೊಂಡ್ರೆ KR ಪೇಟೆಯ JDS ಅಭ್ಯರ್ಥಿ HT ಮಂಜು 22,468 ಮತಗಳ ಅಂತರದಿಂದ ಆರಿಸಿ ಬಂದಿದ್ದಾರೆ. ಇನ್ನು ಬಿಜಾಪುರದ ದೇವರ ಹಿಪ್ಪರಗಿಯಲ್ಲಿ ಗೆದ್ದಿರುವ ರಾಜುಗೌಡ 20,175 ಮತಗಳ ಅಂತರದಲ್ಲಿ ಗೆದ್ದು ಬೀಗಿದ್ದಾರೆ. ಇನ್ನು ಈ ಬಾರಿ ಗೆಲುವಿನ ಅಂತರದ ಮಾಹಿತಿಯನ್ನು ನೋಡಿದ ಮೇಲೆ ಅತಿ ಕಡಿಮೆ ಮಾರ್ಜಿನ್ನಲ್ಲಿ ಗೆಲುವನ್ನು ಪಡೆದ ಒಂದಷ್ಟು ಕ್ಷೇತ್ರಗಳ ಬಗ್ಗೆ ಕೂಡ ನಾವು ನೋಡಬೇಕಾಗುತ್ತೆ. ಬೆಂಗಳೂರಿನ ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿಯ KC ರಾಮಮೂರ್ತಿ ಕೇವಲ 16 ಮತಗಳ ಅಂತರದಿಂದ ಕಾಂಗ್ರೆಸ್ನ ಸೌಮ್ಯಾ ರೆಡ್ಡಿ ಅವರನ್ನು ಸೋಲಿಸಿದ್ದಾರೆ. ಈ ಕ್ಷೇತ್ರದಲ್ಲಿ 3-4 ಬಾರಿ ರೀಕೌಂಟಿಂಗ್ ನಡೆದು ಸಾಕಷ್ಟು ನಾಟಕೀಯ ಬೆಳವಣಿಗೆಗಳು ಕೂಡ ನಡೆದವು. ಕಡೆಗೆ ಚುನಾವಣಾ ಆಯೋಗ ರಾಮಮೂರ್ತಿ 16 ಮತಗಳ ಅಂತರದಲ್ಲಿ ಗೆದ್ದಿದ್ದಾರೆ ಅಂತ ಅನೌನ್ಸ್ ಮಾಡಿತು. ಹಾಗೆ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿಯ ಸಪ್ತಗಿರಿ ಗೌಡ ವಿರುದ್ಧ ಕಾಂಗ್ರೆಸ್ನ ದಿನೇಶ್ ಗುಂಡೂರಾವ್ ಕೇವಲ 104 ಮತಗಳ ಅಂತರದಲ್ಲಿ ಗೆದ್ದು ಬಂದರು. ಅಲ್ಲಿ ಬಿಜೆಪಿಯ ಬಂಡಾಯ ಅಭ್ಯರ್ಥಿ ಕೃಷ್ಣ ಎಸ್ ಶೆಟ್ಟಿ ಬಿಜೆಪಿಯ ಯುವ ಅಭ್ಯರ್ಥಿ ಸಪ್ತಗಿರಿಯ ಸೋಲಿಗೆ ಕಾರಣ ಆಗಿದ್ದಾರೆ. ಇನ್ನು ಮಾಲೂರಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ನಂಜೇಗೌಡ ಬಿಜೆಪಿಯ
ಬಿಜೆಪಿಯ ಅಭ್ಯರ್ಥಿ ಮಂಜುನಾಥ್ ಗೌಡ ವಿರುದ್ಧ 248 ಮತಗಳ ಅಂತರದಲ್ಲಿ ಗೆದ್ದು ಬಂದ್ರೆ, ಶೃಂಗೇರಿಯ ಕಾಂಗ್ರೆಸ್ ಅಭ್ಯರ್ಥಿ ಟಿಡಿ ರಾಜೇಗೌಡ ಬಿಜೆಪಿಯ ಜೀವರಾಜ್ ವಿರುದ್ಧ ಬರೀ 290 ಮತಗಳ ಅಂತರದಲ್ಲಿ ಆರಿಸಿ ಬಂದಿದ್ದಾರೆ. ಹಾಗೆ ಚಿಂಚೋಳಿಯಲ್ಲಿ ಬಿಜೆಪಿಯ ಅವಿನಾಶ್ ಜಾಧವ್ ಕಾಂಗ್ರೆಸ್ನ ಸುಭಾಷ್ ವಿ ರಾಥೋಡ್ ವಿರುದ್ಧ ಕೇವಲ 858 ಮತಗಳ ಅಂತರದಲ್ಲಿ ಗೆಲುವನ್ನು ದಾಖಲಿಸಿದರೆ, ಜಗಳೂರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಬಿ ದೇವೇಂದ್ರಪ್ಪ ಬಿಜೆಪಿ ಅಭ್ಯರ್ಥಿ ಎಸ್ ವಿ ರಾಮಚಂದ್ರ ವಿರುದ್ಧ 874 ಮತಗಳ ಅಂತರದಲ್ಲಿ ಗೆಲುವನ್ನು ಪಡ್ಕೊಂಡಿದ್ದಾರೆ. ಬೀದರ್ ದಕ್ಷಿಣದಲ್ಲಿ ಬಿಜೆಪಿಯ ಅಭ್ಯರ್ಥಿ ಶೈಲೇಂದ್ರ ಬೆಲ್ದಾಳೆ ಕಾಂಗ್ರೆಸ್ನ ಅಭ್ಯರ್ಥಿ ಅಶೋಕ್ ಖೇಣಿ ವಿರುದ್ಧ 1263 ಮತಗಳ ಅಂತರದಲ್ಲಿ ಗೆಲುವನ್ನು ದಾಖಲಿಸಿದರೆ, ಹಡಗಲಿಯಲ್ಲಿ ಬಿಜೆಪಿಯ ಅಭ್ಯರ್ಥಿ ಕೃಷ್ಣ ನಾಯಕ್ ಕಾಂಗ್ರೆಸ್ನ ಪರಮೇಶ್ವರ್ ನಾಯಕ್ ವಿರುದ್ಧ ಬರೀ 1444 ಮತಗಳ ಅಂತರದಲ್ಲಿ ಗೆದ್ದಿದ್ದಾರೆ. ಇನ್ನು ಹುಮನಾಬಾದಲ್ಲಿ ಕಾಂಗ್ರೆಸ್ನ ರಾಜಶೇಖರ್ ಪಾಟೀಲ್ ವಿರುದ್ಧ ಬಿಜೆಪಿಯ ಸಿದ್ದು ಪಾಟೀಲ್ 1594 ಮತಗಳ ಅಂತರದಲ್ಲಿ ಗೆಲುವನ್ನು ಪಡ್ಕೊಂಡಿದ್ದಾರೆ. ಹೀಗೆ ಸಣ್ಣ ಅಂತರದ ಗೆಲುವು ಸೋಲುಗಳು ಈ ಬಾರಿ ಸಾಕಷ್ಟು ಕ್ಷೇತ್ರಗಳಲ್ಲಿ ನಡೆದಿವೆ. ಇದಕ್ಕೆ ಕಾರಣ ಆಗ್ತಾ ಇರೋದು ವೋಟ್ ಶೇರಿಂಗ್ನ ಪ್ರಮಾಣ. ಈ ಬಾರಿ ಕಾಂಗ್ರೆಸ್ ಪಕ್ಷ 42.88% ಮತಗಳನ್ನು ಪಡ್ಕೊಂಡ್ರೆ, ಬಿಜೆಪಿ 36% ಮತಗಳನ್ನು ಪಡೆದಿದೆ. ಇನ್ನು ಜೆಡಿಎಸ್ 13.29% ಮತಗಳನ್ನು ಪಡ್ಕೊಂಡಿದೆ. ಕಳೆದ ಬಾರಿ ಕಾಂಗ್ರೆಸ್ ಪಡೆದ ಶೇಕಡವಾರು ಮತಗಳ ಪ್ರಮಾಣ 38.04 ಅದು ಈ ಬಾರಿ 42.88 ಆಗಿದೆ. ಇನ್ನು ಬಿಜೆಪಿ ಕಳೆದ ಬಾರಿ 36.35 ಪ್ರಮಾಣದ ಮತಗಳನ್ನು ಗಳಿಸಿತ್ತು. ಅದು ಈ ಬಾರಿ 0.35 ಕಳ್ಕೊಂಡಿದೆ. ಅಂದ್ರೆ ಇಲ್ಲಿ ಬಿಜೆಪಿ ಕಳೆದ ಬಾರಿಗಿಂತ ಈ ಬಾರಿ ನಷ್ಟವನ್ನು ಅನುಭವಿಸ್ತಾ ಇರೋದು ಕೇವಲ 0.35% ಮಾತ್ರ. ಹಾಗಾದ್ರೆ ಇಲ್ಲಿ ಕಾಂಗ್ರೆಸ್ಗೆ ಬಂದ ಹೆಚ್ಚುವರಿ ಮತಗಳು ಯಾವುವು? ಇಲ್ಲಿ ಕಳೆದ ಬಾರಿ ಅಂದ್ರೆ 2018ರಲ್ಲಿ ಜೆಡಿಎಸ್ 18.3% ಮತಗಳನ್ನ ಗಳಿಸಿತ್ತು. ಈ ಬಾರಿ ಅವರ ಮತಗಳಿಕೆಯ ಪ್ರಮಾಣ 13.29ಕ್ಕೆ ಇಳಿದಿದೆ. ಅಂದ್ರೆ ಇಲ್ಲಿ ಜೆಡಿಎಸ್ 5.01% ಮತಗಳನ್ನ ಕಳ್ಕೊಂಡಿದೆ. ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಬಿಜೆಪಿ ಕೊಂಡಿರೋದು ಕೇವಲ 0.3% ಮಾತ್ರ. ಇನ್ನು ಕಾಂಗ್ರೆಸ್ ಕಳೆದ ಬಾರಿಗಿಂತ ಈ ಬಾರಿ 4.74% ಮತಗಳ ಪ್ರಮಾಣವನ್ನ ಹೆಚ್ಚು ಮಾಡಿಕೊಂಡಿದೆ. ಉಳಿದ ಹಾಗೆ ಬಿಎಸ್ಪಿ 0.31% ಮತಗಳನ್ನ ಪಡ್ಕೊಂಡ್ರೆ, ಇನ್ನುಳಿದ ಎಲ್ಲ ಪಕ್ಷಗಳು ಸೇರಿ 7% ಮತಗಳನ್ನ ಹಂಚಿಕೊಂಡಿವೆ. ಇಲ್ಲಿ ಜೆಡಿಎಸ್ ಕಳ್ಕೊಂಡ ಮತಗಳ ಲಾಭ ಆಗಿರೋದು ಕಾಂಗ್ರೆಸ್ಗೆ. ಹಾಗೆ ಈ ಬಾರಿ ಮುಸ್ಲಿಂ ಮತಗಳು ಈ ಹಿಂದಿನಂತೆ ಚೆಲ್ಲಾಚದರಾಗಿಲ್ಲ. ಎನ್ಆರ್ ಕ್ಷೇತ್ರದಲ್ಲಿ ಎಸ್ಡಿಪಿಐ ಸುಮಾರು 40,000 ಮತಗಳನ್ನ ಪಡ್ಕೊಂಡಿದ್ದು ಬಿಟ್ರೆ, ಪುತ್ತೂರಲ್ಲಿ ಎಸ್ಡಿಪಿಐ ಅಭ್ಯರ್ಥಿ ಪಡ್ಕೊಂಡಿದ್ದು ಸುಮಾರು 2,700 ಮತಗಳನ್ನು ಮಾತ್ರ. ಹೀಗಾಗಿ ಇಲ್ಲಿ ಎಸ್ಡಿಪಿಐ ಕೂಡ ನಿರೀಕ್ಷಿತ ಪ್ರಮಾಣದಲ್ಲಿ ಮುಸ್ಲಿಂ ಮತಗಳನ್ನು ಸೆಳೆದಿಲ್ಲ. ಅದರ ಅರ್ಥ ಜೆಡಿಎಸ್ ಸೇರಿದ ಹಾಗೆ ನಾನಾ ಪಕ್ಷಗಳಿಗೆ ಹಂಚಿ ಹೋಗ್ತಾ ಇದ್ದ ಅಲ್ಪಸಂಖ್ಯಾತರ ಮತಗಳು ಈ ಬಾರಿ ಸಂಪೂರ್ಣವಾಗಿ ಪೋಲರೈಸ್ ಆಗಿವೆ. ಆ ಮತಗಳು ಕಾಂಗ್ರೆಸ್ನ ಪಾಲಾಗಿವೆ. ಇನ್ನು 2018ರಲ್ಲಿ ಮತ್ತು 2023ರಲ್ಲಿ ಕಾಂಗ್ರೆಸ್, ಬಿಜೆಪಿ ಹಾಗೂ ಜೆಡಿಎಸ್ಗಳು ಪಡೆದ ಒಟ್ಟು ಮತಗಳೆಷ್ಟು ಮತ್ತು ಇಲ್ಲಿ ಯಾವ್ಯಾವ ಪಕ್ಷಗಳು ಎಷ್ಟೆಷ್ಟು ಮತಗಳನ್ನ ಹೆಚ್ಚು ಮಾಡಿಕೊಂಡಿವೆ, ಹಾಗೆ ಎಷ್ಟು ಮತಗಳನ್ನ ಕಳ್ಕೊಂಡಿವೆ ಅನ್ನೋದನ್ನ ನಾವಿಲ್ಲಿ ನೋಡೋದಾದ್ರೆ, 2018ರಲ್ಲಿ ಕಾಂಗ್ರೆಸ್ ಒಟ್ಟು 1,39,32,069 ಮತಗಳನ್ನು ಪಡ್ಕೊಂಡಿತ್ತು. ಈ ಬಾರಿ ಕಾಂಗ್ರೆಸ್ಗೆ 1,67,89,272 ಮತಗಳು ಬಂದಿವೆ. ಇಲ್ಲಿ ಕಾಂಗ್ರೆಸ್ 2018ಕ್ಕಿಂತಲೂ ಈ ಬಾರಿ 28,57,203 ಹೆಚ್ಚುವರಿ ಮತಗಳನ್ನು ಪಡ್ಕೊಂಡಿದೆ. ಇನ್ನು ಬಿಜೆಪಿಯ ವಿಷಯಕ್ಕೆ ಬರೋದಾದ್ರೆ, 2018ರಲ್ಲಿ ಬಿಜೆಪಿ 1,62,67,956 ಮತಗಳನ್ನು ಪಡ್ಕೊಂಡಿತ್ತು. ಈ ಬಾರಿ ಬಿಜೆಪಿಗೆ 1,40,96,529 ಮತಗಳು ಬಂದಿವೆ. ಅಂದ್ರೆ ಕಳೆದ ಬಾರಿಗಿಂತ ಬಿಜೆಪಿ ಈ ಬಾರಿ 8,28,573 ಮತಗಳನ್ನ ಹೆಚ್ಚಿಗೆ ಪಡ್ಕೊಂಡಿದೆ. ಇನ್ನು ಜೆಡಿಎಸ್ ಕಳೆದ ಬಾರಿ 67,26,667 ಮತಗಳನ್ನು ಪಡ್ಕೊಂಡಿತ್ತು. ಈ ಬಾರಿ ಜೆಡಿಎಸ್ ಪಡ್ಕೊಂಡ ಒಟ್ಟು ಮತಗಳ ಸಂಖ್ಯೆ 52,05,489. ಅಂದ್ರೆ ಜೆಡಿಎಸ್ ಈ ಬಾರಿ ಕಳೆದ ಬಾರಿಗಿಂತ 15,21,178 ಮತಗಳನ್ನ ಕಳ್ಕೊಂಡಿದೆ. ಇಲ್ಲಿ ಜೆಡಿಎಸ್ ಸುಮಾರು 15 ಲಕ್ಷ ಮತಗಳನ್ನ ಕಳ್ಕೊಂಡಿದ್ರೆ, ಕಾಂಗ್ರೆಸ್ 27 ಲಕ್ಷಕ್ಕಿಂತ ಹೆಚ್ಚು ಮತಗಳನ್ನ ಹೆಚ್ಚುವರಿಯಾಗಿ ಪಡ್ಕೊಂಡಿದೆ. ಇನ್ನು ಬಿಜೆಪಿ ಕೂಡ ಈ ಬಾರಿ ಸುಮಾರು 8 ಲಕ್ಷಕ್ಕಿಂತ ಅಧಿಕ ಮತಗಳನ್ನ ಹೆಚ್ಚುವರಿಯಾಗಿ ಪಡ್ಕೊಂಡಿದೆ. ಯಾಕೆ ಹೀಗೆ ಅನ್ನೋದನ್ನ ನಾವು ನೋಡೋದಾದ್ರೆ, ಕಳೆದ ಬಾರಿ ಒಟ್ಟು 3,67,39,562 ಮಂದಿ ಮತ ಚಲಾಯಿಸಿದ್ರು. ಈ ಬಾರಿ ಒಂದಷ್ಟು ಹೊಸ ಮತದಾರರ ಸೇರ್ಪಡೆಯಾಗಿರೋದು ಮತ್ತು ಮತದಾನದ ಪ್ರಮಾಣ ಕೂಡ ಹೆಚ್ಚಾಗಿರೋದ್ರಿಂದ ಕಳೆದ ಬಾರಿಗಿಂತ ಸುಮಾರು 14 ಲಕ್ಷದಷ್ಟು ಹೆಚ್ಚುವರಿ ಮತಗಳು ಈ ಬಾರಿ ಚಲಾವಣೆ ಆಗಿವೆ. ಇಲ್ಲಿ ಜೆಡಿಎಸ್ ಕಳ್ಕೊಂಡ
ಸುಮಾರು 15 ಲಕ್ಷ ಮತಗಳು, ಜೊತೆಗೆ ಹೆಚ್ಚುವರಿ ಮತಗಳಲ್ಲಿ ಸ್ವಲ್ಪ ಭಾಗದ ಮತಗಳು ಕಾಂಗ್ರೆಸ್ಗೆ ಹೋಗಿರೋದ್ರಿಂದ ಕಾಂಗ್ರೆಸ್ ಪಡ್ಕೊಂಡ ಮತಗಳ ಪ್ರಮಾಣ ಕಳೆದ ಬಾರಿಗಿಂತ ಈ ಬಾರಿ ಹೆಚ್ಚಾಗಿದೆ. ಹಾಗೆ ಬಿಜೆಪಿ ಕೂಡ ಈ ಬಾರಿ ಕಳೆದ ಬಾರಿಗಿಂತ ಸುಮಾರು 8 ಲಕ್ಷ ಹೆಚ್ಚುವರಿ ಮತಗಳನ್ನು ಪಡ್ಕೊಂಡ್ರೂ ಕೂಡ ಮತದಾನದ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಬಿಜೆಪಿ ಪಡ್ಕೊಂಡ ಮತಗಳ ಪ್ರಮಾಣದಲ್ಲಿ 0.35 ಕಡಿಮೆ ಆಗಿದೆ. ಹಾಗಾದ್ರೆ ಇಲ್ಲಿ ಲಿಂಗಾಯತ ಫ್ಯಾಕ್ಟರ್ ಅನ್ನೋದು ಕೆಲಸ ಮಾಡಿಲ್ವಾ? ಖಂಡಿತ ಮಾಡಿದೆ. ಅದು ಮಧ್ಯ ಕರ್ನಾಟಕ, ಕಿತ್ತೂರು ಕರ್ನಾಟಕ ಹಾಗೂ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಕೆಲಸ ಮಾಡಿದೆ. ಅಲ್ಲಿ ಬಿಜೆಪಿಯ ಮತಗಳನ್ನು ಕಾಂಗ್ರೆಸ್ ಕಿತ್ಕೊಂಡಿದೆ. ಹಾಗೆ ಅಲ್ಲಿ ಬಿಜೆಪಿ ಕಳ್ಕೊಂಡ ಮತಗಳ ಪ್ರಮಾಣವನ್ನ ಬಿಜೆಪಿ ಮೈಸೂರು ಕರ್ನಾಟಕದಲ್ಲಿ JDSನ ಮತಗಳನ್ನು ಕೀಳೋದರ ಮೂಲಕ ತುಂಬಿಕೊಂಡಿದೆ. ಅಂದ್ರೆ ಈ ಬಾರಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಎರಡೂ ಕೂಡ JDSನ ಮತಬುಟ್ಟಿಗೆ ಕೈ ಹಾಕಿವೆ, JDSನ ಮತಗಳನ್ನು ಕಿತ್ಕೊಂಡಿವೆ. ಆ ಪೈಕಿ ಕಾಂಗ್ರೆಸ್ ಮಧ್ಯ ಕರ್ನಾಟಕ ಮತ್ತು ಮೈಸೂರು ಕರ್ನಾಟಕಗಳಲ್ಲಿ JDSನ ಮತಗಳನ್ನು ಸೆಳೆಕೊಳ್ಳೋದರ ಜೊತೆಗೆ ಉತ್ತರ ಭಾಗದಲ್ಲಿ ಬಿಜೆಪಿಯ ಒಂದಷ್ಟು ಮತಗಳನ್ನು ಕೂಡ ಸೆಳೆದಿದೆ. ಇದರ ಪರಿಣಾಮ ಶೇಕಡವಾರು ಮತ ಪ್ರಮಾಣದಲ್ಲಿ ಬಿಜೆಪಿಗೆ ಅಂಥ ನಷ್ಟ ಕಾಣಿಸದೇ ಇದ್ರೂ ಕೂಡ ಅವರು ಸಾಕಷ್ಟು ಸೀಟುಗಳನ್ನು ಕಳ್ಕೋಬೇಕಾಗಿ ಬಂದಿದೆ. ಹಾಗೆ ಕಾಂಗ್ರೆಸ್ ಸಾಕಷ್ಟು ಕ್ಷೇತ್ರಗಳಲ್ಲಿ ಗೆಲುವನ್ನು ದಾಖಲಿಸೋದಕ್ಕೆ ಸಾಧ್ಯ ಆಗಿದೆ. ಹೀಗಾಗಿನೇ ಇಲ್ಲಿ ಮೆಜಾರಿಟಿ ಕೂಡ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಕಾಣಿಸ್ಕೊಳ್ತಾ ಇದೆ. ಇನ್ನು ಇಡೀ ಫಲಿತಾಂಶವನ್ನು ನಾವು ನೋಡೋದಾದ್ರೆ 6,000 ಮಾರ್ಜಿನ್ನ ಒಳಗೆ 42 ಕ್ಷೇತ್ರಗಳ ಫಲಿತಾಂಶ ನಿರ್ಧಾರ ಆಗಿದೆ. ಇದರಲ್ಲಿ ಸಾಕಷ್ಟು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದಿದೆ, ಮತ್ತೆ ಕೆಲ ಕ್ಷೇತ್ರಗಳು ಬಿಜೆಪಿ ಪಾಲು ಕೂಡ ಆಗಿವೆ. ಈ ಬಾರಿ JDS ಕೂಡ 6,000 ಒಳಗಿನ ಮಾರ್ಜಿನ್ ನಿಂದ 1-2 ಸೀಟುಗಳನ್ನು ಗೆದ್ದಿದೆ. ಹಾಗೆ 3 ಪಕ್ಷಗಳು ಸಾಕಷ್ಟು ಸ್ಥಾನಗಳನ್ನು ಕಳ್ಕೊಂಡಿವೆ. ಗೆಳೆಯರೆ, ಇದು 3 ರಾಜಕೀಯ ಪಕ್ಷಗಳಿಗೊಂದು ಎಚ್ಚರಿಕೆಯ ಗಂಟೆ. ಇಲ್ಲಿ ಬಿಜೆಪಿ ತಾನು ಮಾಡಿಕೊಂಡ ತಪ್ಪುಗಳೇನು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಹಾಗೆ ಕಾಂಗ್ರೆಸ್ ಅಧಿಕಾರದ ಮದವನ್ನು ತಲೆಗೇರಿಸ್ಕೋಬಾರದು. ಬಿಜೆಪಿಯ ತಪ್ಪುಗಳಿಂದ ಇವರು ಕೂಡ ಪಾಠ ಕಲಿಬೇಕು. ಇನ್ನು JDS ಅತಿ ವಿಶ್ವಾಸ ಹಾಗೂ ಅವಕಾಶವಾದಗಳನ್ನ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು. ಇದು ಬಹುಶಃ ಈ ಬಾರಿ ಮತದಾರ ಎಲ್ಲ ಪಕ್ಷಗಳಿಗೂ ಹೇಳ್ತಾ ಇರೋ ಪಾಠ. ಹೀಗಾಗಿ ಆಡಳಿತದ ಚುಕ್ಕಾಣಿಯನ್ನ ಹಿಡಿತಾ ಇರುವ ಕಾಂಗ್ರೆಸ್ ಭ್ರಷ್ಟಾಚಾರವನ್ನ ಕಡಿಮೆ ಮಾಡಿ ತುಷ್ಟೀಕರಣಕ್ಕೆ ಅವಕಾಶ ಇಲ್ಲದ ಹಾಗೆ 5 ವರ್ಷ ಸುಸೂತ್ರವಾಗಿ ಆಡಳಿತವನ್ನು ನಡೆಸಲಿ, ಜನರ ಅವಶ್ಯಕತೆಗಳನ್ನು ಪೂರೈಸಲಿ ಅಂತ ಹಾರೈಸ್ತಾ ಈ ಮಾಹಿತಿಯನ್ನು ಮುಗಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.